ರಾಮನಗರದಲ್ಲಿ ಹೊಸ ವರ್ಷದಂದೇ ಬಹಳ ದೊಡ್ಡ ಅನಾಹುತ ಈಗ ತಪ್ಪಿದೆ. ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಬಹಳ ದೊಡ್ಡ ಅನಾಹುತ ಆಗ್ತಾ ಇತ್ತು. ಆದ್ರೆ ಆ ದೊಡ್ಡ ಅನಾಹುತ ಆಗೋದು ಸಣ್ಣದ್ರಲ್ಲಿ ತಪ್ಪಿದೆ. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ 60ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು, ಪ್ರಯಾಣ ಮಾಡ್ತಾ ಇದ್ರು. ಕನಕಪುರ ತಾಲೂಕಿನ ಸಂಗಮದ ರಸ್ತೆಯಲ್ಲಿ ಈ ಘಟನೆ ನಡೆದಿರೋದು. ಕನಕಪುರದಿಂದ ಸಂಗಮದ ಕಡೆಗೆ ಬಸ್ ಹೊರಟಿತ್ತು. ತಿರುವಿನಲ್ಲಿ ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಡಿಕ್ಕಿಯಾಗಿದೆ. ಸ್ವಲ್ಪ ಏನಾದ್ರೂ ಯಾಮಾರಿದ್ರು ಕೂಡ ಅಲ್ಲೇ ಬಹಳ ದೊಡ್ಡ ಪ್ರಪಾತ ಇತ್ತು. ಆ ಪ್ರಪಾತಕ್ಕೆ ಬಸ್ ಬೀಳ್ತಾ ಇತ್ತು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪ್ರಯಾಣಿಕರು ಪಾರಾಗಿದ್ದಾರೆ. ಸ್ಥಳಕ್ಕೆ ಸಾತನೂರು ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಜೊತೆಗೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹೊಸ ವರ್ಷ ಅನೇಕರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಜಸ್ಟ್ ಮಿಸ್ ಆಗಿದೆ, ಅದ್ರ ಕಾರಣ ಏನು ಅನ್ನುವಂತ ಪ್ರಶ್ನೆ ಪ್ರಯಾಣಿಕರು ಸಾಕಷ್ಟಿದ್ರು. ಜೊತೆಗೆ ಚಾಲಕನ ನಿರ್ಲಕ್ಷ್ಯನೋ ಅಥವಾ ಕಾರಣ ಏನು ಅನ್ನುವಂತ ಪ್ರಶ್ನೆ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಖಂಡಿತ ಅಶ್ವಿನಿ, ಇವತ್ತು ಹೊಸ ವರ್ಷ, ಎಲ್ರೂ ಕೂಡ ಹೊಸ ವರ್ಷದ ಸಂಭ್ರಮದಲ್ಲಿದ್ರೆ ಮತ್ತೊಂದ್ ಕಡೆ ಒಂದಷ್ಟು ಅವಘಡ ಕೂಡ ಆಗ್ತಾ ಇರುವಂತದ್ದು ನಿಟ್ಟಿನಲ್ಲಿ ಇವತ್ತು ಕನಕಪುರದಿಂದ ಸಂಗಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇತ್ತು. ಕೆಎಸ್ಆರ್ಟಿಸಿ ಬಸ್ ನ ಬ್ರೇಕ್ ಫೇಲ್ಯೂರ್ ಆಗಿ ಸ್ವಲ್ಪ ಯಾಮಾರಿದ್ರು ಕೂಡ ಬಸ್ಸು ಪ್ರಪಾತಕ್ಕೆ ಬೀಳುವಂತ ಸಾಧ್ಯತೆ ಹೆಚ್ಚಿತ್ತು. ಅದೃಷ್ಟವಶಾತ್ ಪ್ರಯಾಣಿಕರು ಎಲ್ಲರೂ ಕೂಡ ಸೇಫ್ ಆಗಿರುವಂತದ್ದು. 100ಕ್ಕೂ ಹೆಚ್ಚು ಪ್ರಯಾಣಿಕರು ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸಂಗಮ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ, ಪ್ರವಾಸಿ ತಾಣಗಳಿಗೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಕನಕಪುರದಿಂದ ಸಂಗಮ ಮಾರ್ಗವಾಗಿ ಬಸ್ ಹೋಗ್ತಾ ಇತ್ತು. ಅಲ್ಲಿ ಏನು ಸಂಗಮದ ತಿರುವಿನ ಬಳಿ ಬ್ರೇಕ್ ಫೇಲ್ಯೂರ್ ಆಗಿ ಚಾಲಕನ ಆ ಜಾಗರೂಕತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಚೂರು ಯಾಮಾರಿದ್ರು ಕೂಡ ಬಸ್ಸು ಪ್ರಪಾತಕ್ಕೆ ಬಿಟ್ಟಿತ್ತು. 100 ಪ್ರಯಾಣಿಕರಿಗೆ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿತ್ತು. ಆ ಪ್ರಪಾತದ ಏನು ತಿರುವಿನ ಇದಕ್ಕೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಬಸ್ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಪಾತಕ್ಕೆ ಬಸ್ ಬಿಟ್ಟಿತ್ತು. ಸದ್ಯ ಪ್ರಯಾಣಿಕರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಸ್ಥಳಕ್ಕೆ ಸಾತನೂರು ಪೊಲೀಸರು ಜೊತೆಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿರುವಂತದ್ದು. ಅಂದ್ರೆ ಬಸ್ ನ ಬ್ರೇಕ್ ಫೇಲ್ಯೂರ್ ಆಗಿರೋದೇ ಈ ಅವಘಡಕ್ಕೆ ಕಾರಣ ಅಂತ ಹೇಳ್ಬೋದು. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಾಳುಗಳಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸ ಕೂಡ ಮಾಡುವಂತಂದ್ರೆ ಹೊಸ ವರ್ಷದ ದಿನದಂದೇ ಒಂದು ದೊಡ್ಡ ಮಟ್ಟದ ಅವಘಡ ತಪ್ಪಿರುವಂತದ್ದು ಅಶ್ವಿನಿ. ಓಕೆ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.